ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕ್ಯಾಲ್ಕುಲೇಷನ್ ಟ್ರಿಕ್ಸ್ ನೋಡೋಣ. ಓಕೆ, ಫಸ್ಟ್ ನೋಡ್ರಿ, ಇದರಲ್ಲಿ ಮಲ್ಟಿಪ್ಲಿಕೇಶನ್. ಓಕೆ, ಹ್ಯಾಂಗೆ ಮಾಡಬೇಕು ನೋಡ್ರಿ. ಇವಾಗ 25 ಇಂಟು 25. ಓಕೆ, ಇವಾಗ 25 ಇಂಟು 25 ಹೆಂಗೆ ಮಾಡ್ಬೇಕು ನೋಡ್ರಿ. ಇದು ಟ್ರಿಕ್ಸ್ ಏನಂದರೆ ಲಾಸ್ಟ್ ವ್ಯಾಲ್ಯೂ 5 ಇರಬೇಕು. ಓಕೆ, ಲಾಸ್ಟ್ ಡಿಜಿಟ್ 5 ಇರಬೇಕು. ಫಸ್ಟ್ ಡಿಜಿಟು ಸೇಮ್ ಇರಬೇಕು. ಏನು, ಲಾಸ್ಟು ಡಿಜಿಟ್ 5, ಫಸ್ಟ್ ಡಿಜಿಟ್ ಸೇಮ್, ಆವಾಗಷ್ಟೇ ಅಪ್ಲೈ ಆಗುತ್ತಿದ್ದು ರೂಲ್. ಏನಾಗುತ್ತಿದ್ದು ನೋಡಿರಿ, 5 ಸ್ಕ್ವೇರ್ ಏನು 25. ಓಕೆ, 2 ಡಿಜಿಟ್ ಬರ್ಕೋಬೇಕು, ಯಾಕಂದರೆ ಸ್ಕ್ವೇರ್ ಮಾಡ್ತಾಯಿದ್ದೀವಿ. ಓಕೆ, ಇವಾಗ 2 ಅಲ್ಲಿ 1 ಆ್ಯಡ್ ಮಾಡಿರಿ, ಎಷ್ಟಾಗುತ್ತೆ? +1 ಮಾಡಿದ್ರೆ 3 ಆಗುತ್ತೆ. ಓಕೆ, ಇದು 3ಅನ್ನು ಈ 2ಕ್ಕೆ ಮಲ್ಟಿಪ್ಲೈ ಮಾಡಿರಿ. 3 2 6 ಏನಾಗುತ್ತೆ? 625. 625 ಏನೋ ನಿಮ್ಮದು ಆನ್ಸರ್ ಆಫ್ 25 ಇಂಟು 25. ನೆಕ್ಸ್ಟ್ ನೋಡ್ರಿ, ಇವಾಗ 35 ಇಂಟು 35 ಹೆಂಗೆ ಮಾಡಬೇಕಿದು? ಲಾಸ್ಟ್ ಡಿಜಿಟ್ 5 ಐತಿ, ಫಸ್ಟ್ ಡಿಜಿಟ್ ಸೇಮ್ ಐತಿ, ರೂಲ್ ಅಪ್ಲೈ ಆಗುತ್ತೆ. ಏನು ಬರುತ್ತೆ ಇವಾಗ? 25 ಲಾಸ್ಟಲ್ಲಿ ಬರ್ಕೋಬೇಕು. ಇದರಲ್ಲಿ +1 ಏನು ಮಾಡಿರಿ, ಎಷ್ಟಾಗುತ್ತೆ? 4 ಇಂಟು 3 ಎಷ್ಟಾಗುತ್ತೆ? 12. ಓಕೆ, 1225 ಆನ್ಸರ್ ಎದ್ರದ್ದು 35 ಇಂಟು 35. ಇವಾಗ 45 ಇಂಟು 45 ಇದು ಹೆಂಗೆ ಮಾಡಬೇಕು? ಇದೂ ಸೇಮ್, 5 ಅಂದರೆ 25 ಬರ್ಕೋಬೇಕು. ಇದರಲ್ಲಿ 1 ಆ್ಯಡ್ ಮಾಡಿರಿ, ಎಷ್ಟಾಗುತ್ತೆ? 5 ಇಂಟು 4 ಎಷ್ಟು? 2025. 45 ಇಂಟು 45 ಆನ್ಸರು 2025. ಓಕೆ, ನೆಕ್ಸ್ಟ್ ನೋಡಿರಿ, ದೊಡ್ಡ ವ್ಯಾಲ್ಯೂ 65 ಇಂಟು 65 ಇದು ಹೆಂಗೆ ಮಾಡಬೇಕು? ಓಕೆ, ಇವಾಗ ಇದು ಹೆಂಗೆ ಮಾಡ್ಬೇಕಂದ್ರೆ ಲಾಸ್ಟಲ್ಲಿ 25 ಬರುತ್ತೆ ನಿಮ್ಮದು, ಇದರಲ್ಲಿ +1 ಆ್ಯಡ್ ಮಾಡಿರಿ, ಎಷ್ಟಾಗುತ್ತೆ? 7 ಇಂಟು 6 42. 4225. ಓಕೆ, 4225 ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದ್ರೆ, ಇವಾಗ ನೋಡಿರಿ 25 ಇಂಟು 35 ರೂಲ್ ಏನಂದರೆ ಲಾಸ್ಟ್ ಡಿಜಿಟು 5 ಇರಬೇಕು. ಡಿಫ್ರೆನ್ಸ್ 10 ಇರಬೇಕು. ಲಾಸ್ಟ್ ಡಿಜಿಟ್ 5, ಡಿಫ್ರೆನ್ಸು 10 ಇರಬೇಕು, ಆವಾಗಷ್ಟೇ ಇದು ರೂಲ್ ಅಪ್ಲೈ ಆಗುತ್ತೆ. ಓಕೆ, ಇವಾಗ ಎಕ್ಸಾಂಪಲ್ ನೋಡಿರಿ, 35 ಇಂಟು 25 ಡಿಫ್ರೆನ್ಸು 10 ಐತಿ, ಲಾಸ್ಟ್ ಡಿಜಿಟು 5 ಐತಿ, ಅಪ್ಲೈ ಆಗುತ್ತೆ. ಇದು ಹೆಂಗೆ ಮಾಡ್ಬೇಕಂದ್ರೆ ಲಾಸ್ಟ್ ಡಿಜಿಟು 75 ಬರ್ಕೋಬೇಕು. ಏನು, ಲಾಸ್ಟ್ ಡಿಜಿಟು 75. ಓಕೆ, 75 ಐತಿ. ಓಕೆ, ಇದರಲ್ಲಿ ಇವಾಗ 35ಅಲ್ಲಿ 25ಅಲ್ಲಿ ಬಿಗ್ ವ್ಯಾಲ್ಯೂ ಯಾವುದು? 35ಅಲ್ಲಿ ಫಸ್ಟ್ ಡಿಜಿಟ್ ಯಾವುದು? 2. ಓಕೆ, 2 ಅಲ್ಲಿ +1 ಮಾಡಿರಿ, ಎಷ್ಟಾಗುತ್ತೆ? 4. ಇದು 4ಅನ್ನು ಈ 2ಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಎಷ್ಟಾಗುತ್ತೆ? 4 ಇಂಟು 2 8. ಎಷ್ಟು? 875 ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್, ಇವಾಗ 45 ಇಂಟು 35. ಓಕೆ, ಇದು ಹೆಂಗೆ ಮಾಡಬೇಕು? ಸೇಮ್ ಐತಿ, ಡಿಫ್ರೆನ್ಸ್ ವ್ಯಾಲ್ಯೂ 10 ಐತಿ. ಓಕೆ, ಡಿಫ್ರೆನ್ಸ್ ವ್ಯಾಲ್ಯೂ ಏನೈತಿ? 10 ಐತಿ, ಲಾಸ್ಟ್ ಡಿಜಿಟು 5 ಐತಿ, ರೂಲ್ ಅಪ್ಲೈ ಆಗುತ್ತೆ. ಏನು ಬರುತ್ತದೆ ಹಿಂಗಿದ್ರೆ? ಡಿಫ್ರೆನ್ಸು 75 ಲಾಸ್ಟಲ್ಲಿ ಬರ್ಕೋಬೇಕು. ಓಕೆ, ಬಿಗ್ಗರ್ ವ್ಯಾಲ್ಯೂ ಏನೈತಿ? 4 ಐತಿ, 4ಅಲ್ಲಿ +1 ಮಾಡಿರಿ, ಎಷ್ಟಾಯ್ತು? 5 ಐತಿ. 5 ಇಂಟು 3 15. 1575. ಓಕೆ, 1575 ಎದ್ರದ್ದು ಆನ್ಸರು 45 ಇಂಟು 35. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್, ಇವಾಗ 12 ಇಂಟು 14 ಇದು ಹೆಂಗೆ ಮಾಡ್ಬೇಕಂತಂದ್ರೆ ಮಿಡಲ್ ವ್ಯಾಲ್ಯೂ ಎಷ್ಟೈತಿ? 13 ಐತಿ. 13 ಸ್ಕ್ವೇರ್ ಮಾಡಬೇಕು, -1 ಮಾಡಬೇಕು ಅಷ್ಟೇ. ಏನು, ಮಿಡಲ್ ಸ್ಕ್ವೇರ್ ನಂಬರ್ -1. 13 ಸ್ಕ್ವೇರು 169 -1 ಎಷ್ಟು? 168. 168 ಇಸ್ ದ ಆನ್ಸರ್. ನೆಕ್ಸ್ಟು 14 ಇಂಟು 16 ಮಿಡಲ್ ವ್ಯಾಲ್ಯೂ ಎಷ್ಟು? 15. 15 ಸ್ಕ್ವೇರ್ -1 ಅಂದರೆ 15 ಸ್ಕ್ವೇರು 225 -1
224 ಇಸ್ ದ ಆನ್ಸರ್. ಓಕೆ, ಈ ಥರ ಮಾಡಬೇಕು. ನೆಕ್ಸ್ಟ್ 16 × 18 ಇದು ಹೆಂಗೆ ಮಾಡ್ಬೇಕಂದ್ರೆ ಮಿಡಲ್ ಸ್ಕ್ವೇರ್ ಎಷ್ಟೈತಿ 17 ಸ್ಕ್ವೇರ್ -1 289 - 1 288 ಇಸ್ ದ ಆನ್ಸರ್. ಓಕೆ, ಇದೈತೆ. ನೆಕ್ಸ್ಟ್ ದೊಡ್ಡ ವ್ಯಾಲ್ಯೂ ತೊಗೋರಿ. ದೊಡ್ಡ ವ್ಯಾಲ್ಯೂ ಅಂದರೆ 22 × 24. ಮಿಡಲ್ ವ್ಯಾಲ್ಯೂ ಏನೈತಿ 23 ಸ್ಕ್ವೇರ್ -1 ಎಷ್ಟಾಗುತ್ತೆ 23 ಸ್ಕ್ವೇರ್ ಅಂದರೆ 529 -1 528 ಇಸ್ ದಿ ಆನ್ಸರ್. ಓಕೆ, ಇವಾಗ ನೆಕ್ಸ್ಟ್ ಟ್ರಿಕ್ ಆಲ್ಟರ್ನೇಟಿವ್ ನಂಬರ್ಸ್ ಅಂದರೆ 12 × 13 ಇದು ಹೆಂಗೆ ಮಾಡ್ಬೇಕು ನೋಡ್ರಿ. ಓಕೆ, ಇವಾಗ ಇದು ಹೆಂಗೆ ಮಾಡ್ಬೇಕಂದ್ರೆ ಇದರಲ್ಲಿ ಆ್ಯಡ್ ಆಯ್ತು ಟ್ರಿಕ್. ಫಸ್ಟು 12 ಸ್ಕ್ವೇರ್ ಮಾಡಿರಿ. 12 ಸ್ಕ್ವೇರ್ + 12 ಅಂದರೆ 12 ಸ್ಕ್ವೇರ್ ಅಂದರೆ 144 + 12 ಎಷ್ಟಾಯಿತು 156. ಇದು ಫಸ್ಟ್ ಮೆಥಡ್. ಸೆಕೆಂಡು 13 ಸ್ಕ್ವೇರ್ -13 ಅಂದರೆ 13 ಸ್ಕ್ವೇರ್ ಮಾಡಿದ್ರೆ 169 - 13 ಏನು 156 ಸೇಮ್ ಬರುತ್ತೆ ಆನ್ಸರ್. ಓಕೆ, ಈ ಥರ ಮಾಡಬೇಕು. ನೆಕ್ಸ್ಟ್ ಇವಾಗ 14 × 15 ಇದು ಹೆಂಗೆ ಮಾಡ್ತೀರಾ ಫಸ್ಟ್ 14 ಸ್ಕ್ವೇರ್ 196 + 14 ಎಷ್ಟಾಗುತ್ತಿದ್ದು 0 210. ಓಕೆ, 210 ಇಸ್ ದ ಆನ್ಸರ್. ಇನ್ನೊಂದು ಏನಾಗುತ್ತೆ 15 ಸ್ಕ್ವೇರ್ ಅಂದರೆ 225 - 15 ಏನಾಗುತ್ತೆ ಇದನ್ನು 210. ಇದು ಸೇಮ್ ಬರುತ್ತೆ ಆನ್ಸರ್. ಓಕೆ, ಇದಾಯ್ತು ಇವಾಗ. ಓಕೆ, ಇವಾಗ ನೆಕ್ಸ್ಟು ಮಲ್ಟಿಪ್ಲೈ ಬೈ 11. ಓಕೆ, ಇದು ಹೆಂಗೆ ಮಾಡ್ತೀವಿ ನೋಡಿರಿ 11 × 23 ಇದು ಹೆಂಗೆ ಮಾಡ್ಬೇಕು ಇವಾಗ ನೋಡಿರಿ. ಇದು ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಫಸ್ಟ್ ವ್ಯಾಲ್ಯೂ 2 ಐತಿ, 2 ಲೆಫ್ಟ್ ಸೈಡ್ ಐತಿ, 2 ಲೆಫ್ಟ್ ಸೈಡ್ ಆ್ಯಸ್ ಇಟ್ ಈಸ್ ಬರೀರಿ. 3 ಐತಿ, 3 ರೈಟ್ ಸೈಡ್ ಆ್ಯಸ್ ಇಟ್ ಈಸ್ ಬರೀರಿ. ಇವೆರಡು ಆ್ಯಡ್ ಮಾಡಿರಿ. ಏನಾಗುತ್ತೆ ಅವಾಗ 5 ಆಗುತ್ತೆ. 253 ಇಸ್ ದ ಆನ್ಸರ್. 11 × 23 = 253. ನೆಕ್ಸ್ಟ್ 56 × 11 ಇದು ಹೆಂಗೆ ಮಾಡ್ಬೇಕು ನೋಡಿರಿ. 6 ಆ್ಯಸ್ ಇಟ್ ಈಸು, 5 ಆ್ಯಸ್ ಇಟ್ ಈಸ್. 6 + 5 ಎಷ್ಟಾಯಿತು 11 ಅಂದರೆ 1 ಬರ್ಕೋಬೇಕು. ಕ್ಯಾರಿ 1 ಐತೆ, ಕ್ಯಾರಿ 1 ಇದಕ್ಕೆ ಆ್ಯಡ್ ಮಾಡಬೇಕು. ಏನಾಗುತ್ತದೆ 616 ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ 1 2 3 4 × 11 ಇದು ಹೆಂಗೆ ಮಾಡ್ಬೇಕು ನೋಡಿರಿ. ಇದು 1 ಆ್ಯಸ್ ಇಟ್ ಈಸು, 4 ಆ್ಯಸ್ ಇಟ್ ಈಸ್. 4 + 3 ಓಕೆ ಎಷ್ಟಾಗುತ್ತೆ ಇದು 7. 3 + 2 5 2 + 1 3 ಎಷ್ಟಾಯಿತು 13574 ಈಸ್ ದಿ ಆನ್ಸರ್. ಈ ಥರ ಮಾಡಬೇಕು. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟು 13 × 15 ಹಿಂಗಿದ್ರೆ ಹೆಂಗೆ ಮಾಡಬೇಕು. ಇವಾಗ ಮಿಡಲ್ ವ್ಯಾಲ್ಯೂ ಏನೈತಿ 14 ಸ್ಕ್ವೇರ್ -1 14 ಸ್ಕ್ವೇರು 196 - 1 ಎಷ್ಟಾಗುತ್ತೆ ಇದು 195 ಇಸ್ ದ ಆನ್ಸರ್. ಸಿಮಿಲರ್ಲಿ 15 × 17 ಓಕೆ, ಮಿಡಲ್ ಏನೈತಿ 16 ಸ್ಕ್ವೇರ್ -1 16 ಸ್ಕ್ವೇರು 256 - 1 255 ಇಸ್ ದ ಆನ್ಸರ್. ನೆಕ್ಸ್ಟ್ 17 × 19 ಮಿಡಲ್ ಯಾವುದಾಯಿತು 18 ಸ್ಕ್ವೇರ್ -1 18 ಸ್ಕ್ವೇರು 324 - 1 323 ಇಸ್ ದ ಆನ್ಸರ್. ಓಕೆ ಫ್ರೆಂಡ್ಸ್, ಈ ಥರ ಮಾಡಬೇಕು ಕ್ಯಾಲ್ಕುಲೇಷನು. ಥ್ಯಾಂಕ್ ಯು.